ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್ ಅವರು ಈಗ ನಮ್ಮ ಜೊತೆಲಿದ್ದಾರೆ. ಸೊ ಅವ್ರು ಇವತ್ತೊಂದು ಪ್ರೆಸ್ ಮೀಟ್ ಕೂಡ ಮಾಡ್ತಾ ಇದ್ದಾರೆ. ಆ ಪ್ರೆಸ್ ಮೀಟ್ ಉದ್ದೇಶ ಏನು ಹೇಳ್ತಾರೆ ಅನ್ನೋದನ್ನ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸೊ ಬನ್ನಿ. ಆಯ್ತು ಸರ್, ಇವತ್ತೊಂದು ಪ್ರೆಸ್ ಮೀಟ್ ಕೂಡ ಇದೆ. ಏನಕ್ಕೆ ಪ್ರೆಸ್ ಮೀಟ್ ಏನಕ್ಕೆ ಮಾಡ್ತಾ ಇದ್ದೀರಾ? ಈ ಪ್ರೆಸ್ ಮೀಟ್ ಮಾಡೋ ಕಾರಣ ಏನಂದರೆ, ಸುದೀಪ್ ಅವ್ರು ಬಿಗ್ ಬಾಸ್ ಕಾರ್ಯಕ್ರಮ ಮಾಡಲ್ಲ ಇನ್ನು ಮುಂದೆ ಅಂತ ಹೇಳಿದರು. ಅದಾದಮೇಲೆ ನಾನು ಅವ್ರಿಗೊಂದು ವೀಡಿಯೋ ಬಿಟ್ಟೆ. ನನ್ನ ಮೇಲೆ ಪ್ರೀತಿ ಇದ್ದರೆ, ಕರ್ನಾಟಕ ಜನತೆ ಮೇಲೆ ಪ್ರೀತಿ ಇದ್ದರೆ ತಾವು ಕಾರ್ಯಕ್ರಮ ನಡೆಸ್ಕೊಂಡು ಹೋಗಬೇಕು, ತಾವು ಯಾವುದೇ ಕಾರಣಕ್ಕೆ ಬಿಗ್ ಬಾಸ್ ಕಾರ್ಯಕ್ರಮ ನಿಲ್ಲಿಸ್ಕೊಡ್ದು ಅಂತ. ಅದೇ ಪ್ರಕಾರ ಅವ್ರು ಬಂದರು, ಬಿಗ್ ಬಾಸ್ ಕಾರ್ಯಕ್ರಮ ನಡೆಸಿದ್ರು. ಅವ್ರು ನಡೆಸಿದ್ಮೇಲೆ ಮೊದಲೇ ಹೇಳಿದ್ದು, ನಾನು ಹುಚ್ಚ ವೆಂಕಟ್ಗೋಸ್ಕರ ಈ ಪ್ರೋಗ್ರಾಮ್ ಮತ್ತೆ ಅಟೆಂಡ್ ಮಾಡಿರೋದು, ಮತ್ತೆ ಪ್ರೋಗ್ರಾಮ್ ನಡೆಸ್ತಾ ಇರೋದು ಅಂತ. ಅದು ಅವ್ರ ದೊಡ್ಡ ಗುಣ. ಸೊ ಥ್ಯಾಂಕ್ಸ್ ಸುದೀಪ್ ಅವರೇ, ನನ್ನನ್ನು ಅಷ್ಟು ಪ್ರೀತಿಸ್ತೀರಾ, ನನ್ನ ಮಾತಿಗೆ ಅಷ್ಟು ಬೆಲೆ ಕೊಟ್ಟರೆ. ಅದೇ ಥರ ನಿಮ್ಮ ಮಾತಿಗೂ ನಾನು ಬೆಲೆ ಕೊಟ್ಟು ಕಲರ್ಸ್ ಕನ್ನಡ ಆಫೀಸ್ಗೆ ಬಂದು ಬಿಗ್ ಬಾಸ್ಗೂ ಕಲರ್ಸ್ ಕನ್ನಡಗೂ ಸಾರಿ ಕೇಳಿದೆ ಹೊಡೆದೆ ಅಂತ. ನಮ್ಮಿಬ್ಬರು ಪ್ರೀತಿ ಹಿಂಗೆ ಇರಲಿ ಸುದೀಪ್ ಅವರೇ. ನೀವು ಅಡುಗೆ ಚೆನ್ನಾಗಿ ಮಾಡ್ತೀರಾ ಅಂತ ನೀವೇ ಹೇಳಿದ್ದೀರಾ. ಯಾವತ್ತಾದರೂ ಒಂದಿನ ಅಡುಗೆ ಮಾಡಿ ಕರೀರಿ, ನಾನು ಬರ್ತೀನಿ, ನಿಮ್ಮ ಮನೇಲಿ ಊಟ ಮಾಡ್ತೀನಿ. ಹಾಗೆ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ. ಯಾವತ್ತಾದರೂ ಒಂದಿನ ನಮ್ಮ ಮನೆಗೂ ಬರಬೇಕು, ಊಟ ಮಾಡಬೇಕು. ನಮ್ಮ ಸಂಬಂಧ ಹಿಂಗೆ ಇರಬೇಕು. ಇದರಲ್ಲಿ ಬಿರುಕು ಬರ್ಕೊಡ್ದು, ಬೇರೆಯವ್ರು ಬರ್ಕೊಡ್ದು. ಥ್ಯಾಂಕ್ಸ್ ಅ ಲಾಟ್. ಐ ಲವ್ ಯು ಸುದೀಪ್ ಅವರೇ. ಓಕೆ, ನೀವು ನನ್ನ ಬ್ರದರ್ ಥರ. ಸರಿ ಸರ್, ಸುದೀಪ್ ಅವ್ರ ಮೇಲೆ ಇಷ್ಟು ಅಭಿಮಾನ ಇದೆ ನಿಮಗೆ, ಕಲರ್ಸ್ ಕನ್ನಡ ಚಾನಲ್ ಮೇಲೂ ಕೂಡ ಇಷ್ಟೊಂದು ಅಭಿಮಾನ ಇದೆ. ಆದರೆ ಮೊದಲೇ ನಿಮಗೆ ಏನೋ ಒಳಗಡೆ ಹೋಗಿ ಪ್ರಥಮ ಮೇಲೆ ಅಲ್ಲೇ ಮಾಡುವಂಥ ಸಿಚುವೇಶನ್ ಯಾಕೆ ಬಂತು ನಿಮ್ಗೆ? ಯಾಕೆ ಮಾಡಿದ್ರಿ? ಏನು ಉದ್ದೇಶ ಇತ್ತಾ, ಅಲ್ಲ ಉದ್ದೇಶ ಪೂರ್ವಕವಾಗಿ ಮಾಡಿದ ಅಂತ? ಇಲ್ಲ, ಉದ್ದೇಶಪೂರ್ವಕವಾಗಿ ಏನಿಲ್ಲ. ನನ್ನನ್ನು ಪ್ರವೋಕ್ ಮಾಡಿದ್ರೆ ಯಾರನ್ನೂ ನಾನು ಬಿಡೋಲ್ಲ. ಕೆಲವೊಂದು ಮಾತಲ್ಲೇ ಜಗಳ ಆಡ್ತಾರೆ, ನಾವು ಕೈಯಲ್ಲಿ ಜಗಳ ಆಡೋದು. ಆಮೇಲೆ ಪ್ರಥಮ್ ಏನು ಒಳ್ಳೆ ಹುಡುಗ ಏನಲ್ಲ. ಕನ್ನಡ ಬಾವುಟನ ಅವಮಾನ ಮಾಡಿದ, ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿದ್ದ, ನೋವು ಕೊಟ್ಟಿದ್ದ, ಏಕವಚನದಲ್ಲಿ ಮಾತಾಡ್ಸಿದ. ಅದು ಕೌಂಟ್ ಆಗುತ್ತೆ. ನಾನು ಒಬ್ಬ ಒಳ್ಳೆಯವ್ರು ನೋಡಿದ್ರೆ ತಪ್ಪು, ಕೆಟ್ಟವ್ರು ನೋಡಿದ್ರೆ ತಪ್ಪಲ್ಲ. ಯಾಕಂದರೆ ಒಬ್ಬ ಕೆಟ್ಟ ವ್ಯಕ್ತಿ ನೋಡಿದ್ರೆ 10 ಜನ ಒಳ್ಳೆಯವ್ರು ಸಂತೋಷವಾಗಿರ್ತಾರೆ ಅಲ್ವಾ? ಓಕೆ ಸರ್, ಇದು ಏನು ಮತ್ತು ಪ್ರಥಮ್ ಅವ್ರಿಗೆ ಮತ್ತು ನಿಮಗೆ ಒಂದು ಹಳೆ ದ್ವೇಷ ಇತ್ತು ಅನ್ನೋದು. ಯಾಕಂತ ಹೇಳಿದ್ರೆ ಅವರು ಒಳಗಡೆ ಹೋದ್ಮೇಲೆ ಒಂದು ಕನ್ವರ್ಸೇಷನ್, ಫೋನ್ ಸಂಭಾಷಣೆಲ್ಲ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿತ್ತು. ಅದೊಂದು ಸಂದರ್ಭ ಕೂಡ ಬಂದಿತ್ತು. ಅದೇನಾದರೂ ಉದ್ದೇಶಪೂರ್ವಕವಾಗಿ ಏನಿತ್ತು ತಗೊಂಡ್ರೆ ಅದನ್ನಂತ? ಪ್ರಥಮ್ ನನ್ನ ಯಾಕಡೆ ಸಮಾನ ಕಣ. ಅವನು ಇರವೇ ಕಣಲ್ಲ. ನನ್ನ ರೇಂಜ್ ಏನು, ನಾನು ವರ್ಲ್ಡ್ ಫೇಮಸ್ ಕಣ. ಅವನ ಏರಿಯಾನೇ ಫೇಮಸ್ ಇಲ್ಲ ಕಣ ಸರಿಯಾಗಿ. ಇವಾಗ ಬಿಗ್ ಬಾಸ್ ಬಂದೇನೋ ಆಗ್ತಾನೆ. ಅವ್ನು ಬಂದಿದ್ದು ಅವಾಗ ಕಣ. ನಾನು ಹೊಸಬ್ರನ್ನ ಇಷ್ಟಪಡ್ತೀನಿ, ಹೊಸಬ್ರಿಗೆ ಅವಕಾಶಗಳು ಕೊಡ್ತೀನಿ. ಇವತ್ತು ನಾನು 6 ಪಿಕ್ಚರ್ ಗೆಸ್ಟ್ ಅಪಿರೆನ್ಸಾಗಿ ಮಾಡಿದ್ದೀನಿ ಹೊಸಬ್ರಿಗೆ. ಯಾಕಂದ್ರೆ ನಾನು ಹೊಸಬಾಗಿ ಬಂದಾಗ ಯಾರು ನಾನು ಎಂಕರೇಜ್ ಮಾಡಿಲ್ಲ. ನಾನು ಆಗ ಮಾಡಿಕೊಡ್ದು ಅಂತ ಎಲ್ಲರಿಗೂ ಎಂಕರೇಜ್ ಮಾಡ್ತೀನಿ. ಬಟ್ ಅದು ನನಗೆ ಸೂಟಾಗ ಪಾತ್ರ ಆದರೆ ಮಾತ್ರ ಮಾಡೋದು. ಖರಾಬ್ ಪಾತ್ರ ಅಥವಾ ಕೆಟ್ಟ ಪಾತ್ರ ಆದರೆ ಕೋಟಿ ಕೊಟ್ಟರು ನಾನು ಎಕ್ಕಡ್ ಸಮಾನ. ಓಕೆ ಸರ್, ಮತ್ತು ಏನಂತ ಹೇಳಿದ್ರೆ ಪ್ರಥಮ್ ಅವರು ಕಂಟಿನ್ಯೂಸ್ಲಿ 6 ಸರಿ ನಾಮಿನೇಟ್ ಆಗಿದ್ದಾರೆ. ಆದರೂ ಜನ ಅವ್ರನ್ನ ಸೇಫ್ ಮಾಡ್ತಾನೆ ಇದ್ದಾರೆ ಅಂತ ಹೇಳಿದ್ರೆ ಜನರಿಗೆ ಎಲ್ಲೋ ಒಂದು ಕಡೆ ಪ್ರಥಮ್ ತುಂಬ ಇಷ್ಟ ಆಗಿದ್ದಾನೆ ಅಂತ ಹೇಳ್ತಾರೆ. ಜನರಿಗೆ ಇಷ್ಟ ಆಗಿದ್ದಾರೆ ಅಂದರೆ ನಾನು ನಂಬಲ್ಲ. ಅವ್ನ ಮನೆಯವರು ಅಥವಾ ಅವ್ನ ಫ್ರೆಂಡ್ಸ್ಗಳು ಮೆಸೇಜ್ಗಳು ಆಗ್ತಿರ್ಬೇಕು. ಅಥವಾ ಕಲರ್ಸ್ ಕನ್ನಡ ಬಿಗ್ ಬಾಸ್ ಅವ್ರಿಗೆ ಇಷ್ಟ ಆಗಿರಬೇಕು. ಜನರು ಯಾವತ್ತು ವಿಚಿತ್ರ ಪ್ರಾಣಿಗಳನ್ನ ಇಷ್ಟಪಡಲ್ಲ ಕಣ, ಮನುಷ್ಯರನ್ನ ಇಷ್ಟಪಡ್ತಾರೆ. ಮನುಷ್ಯರು ಫಸ್ಟ್ ಇಷ್ಟಪಡ್ತಾರೆ, ಆಮೇಲೆ ಪ್ರಾಣಿಗಳನ್ನ ಇಷ್ಟಪಡ್ತಾರೆ. ಇದು ಸಹಜ ಗುಣ. ಪ್ರಥಮ್ ಆ ರೀತಿ ನೋಡಿ ಜನ ಇಷ್ಟಪಡ್ತಾರೆ, ಚಾನ್ಸೇ ಇಲ್ಲ. ಓಕೆ, ಈ ಬಿಗ್ ಬಾಸ್ ನೀವು ಗಮನಿಸ್ತಾ ಇರ್ತೀರಾ ಸೀಸನ್ 4ಅಲ್ಲಿ ಯಾರು ಗೆಲ್ಬೋದು ಅಂತ ನಿಮ್ಮ ಪ್ರಕಾರ ಸರ್? ಯಾರು ಗೆಲ್ಬೋದು? ರೇಖಾ ಅವರು. ಯಾಕೆ ರೇಖಾ ಅವ್ರು ಗೆಲ್ಬೋದು ಅಂತ? ಅವರು ಆರ್ಟಿಫಿಷಿಯಲ್ ಇಲ್ಲ, ನಾಟಕ ಮಾಡಲ್ಲ, ಎಲ್ಲರ ಹತ್ರ ನ್ಯಾಚುರಲಾಗಿ ಬರ್ಕೊಂಡವ್ರೆ. ಸೊ ಮತ್ತು ಯಾರು ಗೆಲ್ಲಬಾರ್ದು ಅಂತ ನೀವು ಖಂಡಿತವಾಗಿ ಹೇಳ್ತೀರಿ? ನಾನು ಯಾವತ್ತು ಯಾರನ್ನೂ ತುಳಿದಿಲ್ಲ ಅಥವಾ ಯಾರನ್ನು ಗೆಲ್ಕೊಡ್ದು ಅಂತ ಆಸೆ ಪಟ್ಟಿಲ್ಲ. ಎಲ್ಲರೂ ಗೆಲ್ಲಬೇಕು. ಆದರೆ ಒಳ್ಳೆಯವ್ರು ಗೆದ್ದರೆ ನಾನು ಸಂತೋಷ ಪಡ್ತೀನಿ, ಕೆಟ್ಟವ್ರು ಗೆದ್ದರೆ ನಾನು ನೋವು ಪಡ್ತೀನಿ. ಸೊ ಯಾರು ಒಳ್ಳೆಯವ್ರು ಇದ್ದಾರೆ ಅವ್ರು ಗೆಲ್ಲಿ. ಇವಾಗ ರೇಖಾ ಅವ್ರು ಒಳ್ಳೆಯವರು, ಗೆಲ್ತಾರೆ. ಓಕೆ ಸರ್, ಇನ್ನೊಂದು ನಿಮ್ಮ ಗಮನಕ್ಕೆ ಬಂದಿರಬೇಕು, ಬಿಗ್ ಬಾಸಲ್ಲಿರೋ ಕಂಟೆಸ್ಟೆಂಟ್ಸಲ್ಲಿ ಕೆಲವರು ಡೀಲ್ ಮಾಡ್ಕೊಂಡಿದ್ದಾರೆ, ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ, ಗ್ರೂಪಿಸಮು. ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗೋಕ್ಕೆ ಮುಂಚೆನೇ ಆ ಥರ ಒಂದು ಡೀಲ್ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಸೊ ಇದನ್ನು ಗಮನಿಸಿರ್ಬೇಕು ನೀವು, ಅದ್ರ ಬಗ್ಗೆ ನೀವು? ಖಂಡಿತ ನಾನು ಗಮನಿಸಿಲ್ಲ. ಖಂಡಿತ ಅದಾಗಿದೆ ಅಂತಲೂ ನಾನು ಅಂದ್ಕೊಳಲ್ಲ. ಆ ರೀತಿ ಇರಲ್ಲ, ಅದು ಸುಮ್ಮನೆ ಸ್ಪ್ರೆಡ್ ಮಾಡಿರ್ತಾರೆ ಅಷ್ಟೇ. ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಕೊನೆಯದಾಗಿ ನೀವು? ಬಿಗ್ ಬಾಸ್ ಕಾರ್ಯಕ್ರಮಕ್ಕಿಂತ ಸುದೀಪ್ ಅವ್ರ ಬಗ್ಗೆ ನಾನು ಹೇಳೋದು, ಸುದೀಪ್ ಅವರ ನಿಮ್ಮ ಪ್ರೀತಿ ಹೀಗೆ ಇರಲಿ. ಈ ಹುಚ್ಚ ವೆಂಕಟ್ ಯಾವತ್ತು ನಿಮ್ಮನ್ನು ಬ್ರದರ್ ಅಂತಲೇ ಕರೆದ್ರು. ನಾವು ಬ್ರದರ್ಸಾಗೆ ಇರೋಣ, ಯಾವತ್ತಾದ್ರೂ ಒಂದಿನ ಜೊತೆ ಸೇರೋಣ, ಇಬ್ಬರು ಊಟ ಮಾಡೋಣ, ಮನಸ್ಸಲ್ಲಿರೋ ಭಾವನೆಗಳನ್ನ ಹಂಚ್ಕೊಳ್ಳೋಣ, ಪ್ರೀತಿನ ಹಂಚ್ಕೊಳ್ಳೋಣ ಅಂತ ಹೇಳ್ತಾ ಬಾಯ್ ಫ್ರಮ್ ದಿಸ್ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್.
ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಹುಚ್ಚ ವೆಂಕಟ್ ಅವರ ಒಂದೇನೋ ಮಾತು ಏನಿದ್ರೆ ಕಳೆದ ವಾರ ಬಿಗ್ ಬಾಸ್ ಮನೆಗೆ ಹೋಗಿದ್ರು ಹುಚ್ಚ ವೆಂಕಟ್ ಅವರು. ಸೊ ಅಲ್ಲಾದ ಒಂದು ಹಲ್ಲೆ ಪ್ರಕರಣ ಮತ್ತು ಸುದೀಪ್ ಅವ್ರ ಮೇಲೆ ಅವರಿಂದ ಇರುವಂಥ ಅಭಿಮಾನ ಕೂಡ ಈಗ ನಮ್ಮ ಜೊತೆ ಹೇಳಿದ್ದಾರೆ.